ವಿಧಾನಸೌಧದ 3ನೇ ಮಹಡಿನಲ್ಲಿ ವಿಕಾಸಸೌಧದ 344-45 ಕೊಠಡಿನಲ್ಲಿ ಆಂಟಿ ಚೇಂಬರ್ನಲ್ಲಿ ನನ್ನನ್ನ 5 ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನೋಂತ ಹೇಳಿಕೆಯನ್ನ ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು, ಅದು ಸರಿನಾ? ಏಂತಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು? ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡಲಿಕ್ಕೋಸ್ಕರ, ಈ ರಾಜ್ಯದ ಹಿರಿಮೆಯನ್ನ. ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂಥ ಒಂದು ವಿಧಾನಸೌಧ ಎಲ್ಲೂ ಇಲ್ಲ. ಅಂಥದ್ರಲ್ಲಿ ಇಂಥ ಒಬ್ಬ ನೀಚ ವ್ಯಕ್ತಿ ಚೆಂಗಲು, ಯಾತಕ್ಕೆ ಕರೆದ್ರು ಚೆಂಗಲು ಅಂತ? ಆ ಚೆಂಗಲು 5 ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳಿಸ್ತಿಲ್ವಲ್ಲ ಅಂತ ವ್ಯಥೆ ಆಗ್ತಾ ಇದೆಯಲ್ಲ, ಏನ್ ಹೇಳಿ ನಾನು? ಇವರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿದ್ರ ಬಗ್ಗೆ ವರದಿ ಆಗಿದೆಯಲ್ಲ, ಏನ್ ಹೇಳ್ಬೇಕಪ್ಪ ಇದಕ್ಕೆ? ಆ ಭಾರತೀಯ ಜನತಾ ಪಕ್ಷದವ್ರಿಗೆ ನಾಚಿಕೆ ಇಲ್ವಾ ಇಟ್ಕೊಳ್ಳಿಕ್ಕೆ ಇವ್ರನ್ನ ಪಕ್ಷದಲ್ಲಿ? ಅವ್ರ ಮೇಲೆ ಕ್ರಮ ತಗೊಳಕ್ ಗೊತ್ತಿಲ್ವಾ ಇವ್ರಿಗೆ? ಹಂಗಾರೆ ಇವರೆಲ್ಲ ಸಪೋರ್ಟ್ ಅದೇ ನನ್ನ? ಏಡ್ಸ್ ಪ್ರಕರಣ ಇರ್ತಕ್ಕಂಥವ್ರನ್ನ ಬೇರೆಯವ್ರಿಗೆ ಏಡ್ಸ್ ಅಂಟಿಸೋದಕ್ಕೋಸ್ಕರ ಪ್ಲಾನ್ ಮಾಡಿರೋದ್ರ ಬಗ್ಗೆ ವರದಿಗಳಿದೆಯಲ್ಲ, ಅವರಿಗೆ ನೈತಿಕತೆ ಇತ್ತು ಅಂತ ಅಂದ್ರೆ ಅವರು ಅಲ್ಲಿವರೆಗೂ ಯಾವುದೇ ಮಾಡಬಾರ್ದು. ಅದೇನೋ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪೋಸ್ಟರ್ ಹಾಕೋಬಿಟ್ಟು ಅದೇನೋ ಮಾಡ್ಕೊಬಿಟ್ಟವ್ರೆ. ಅವನೊಬ್ಬ ಸಸ್ಪೆಂಡೆಡ್ ರೀ, MLA ರೀ, ನಿಮ್ಗೆ ಗೊತ್ತಿಲ್ವಾ? ಅವನ್ನೇಂತಕ್ಕೂ ಕರಿಬಾರ್ದು. ಆದ್ರೂ ಉಪಮುಖ್ಯಮಂತ್ರಿಗಳು ಗೌರವದಿಂದ ಎಲ್ಲಾ ಶಾಸಕರನ್ನ ಕರೆದಿದ್ದಾರೆ. ಅವನೊಬ್ಬ ಸಸ್ಪೆಂಡೆಡ್ MLA ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾನೆ. ಅವನು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಒಂದ್ಸರಿ ಆತ ಸಸ್ಪೆಂಡ್ ಆಯ್ತು ಅಂತ ಅಂದಮೇಲೆ ಕಮಿಟಿ ಮೀಟಿಂಗ್ಸ್ ಅಲ್ಲಾಗ್ಲಿ, ಪ್ರೊಸೀಡಿಂಗ್ಸ್ ಅಲ್ಲಾಗ್ಲಿ, ಪ್ರೋಟೋಕಾಲ್ ಅಲ್ಲಾಗ್ಲಿ, ಅಧಿಕಾರಿಗಳ ಸಭೆ ನಡೆಸಲಿಕ್ಕಾಗ್ಲಿ ಆತನಿಗೆ ಯಾವುದೂ ಕೂಡ ಇಲ್ಲ. ಅವನು ಬಾಯಿಗೆ ಬರ್ತದೆ, ಏನೋ ಕರೀತಾನೆ ಮೀಡಿಯಾದವ್ರನ್ನ, ನಾನು ಮೀಡಿಯಾದವನು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಎದುರಿಸ್ತಾನೆ. ನಾವು ಮಾತಾಡಬಾರ್ದು ಅಂತಂದ್ರೆ ಏನೋ ನಂದೇನೋ ಇದೆ ಅಂತ ಹೇಳ್ತಾನೆ. ಏನು ಟ್ಯಾಬ್ಲೆಟ್ ತಗೋತಾನಂತೆ, ನಿದ್ದೆ ಬರಲ್ಲ ತಗೋತಾನೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಯಾರ್ಯಾರಿಗೆ ಏನೇನು ಸ್ಕೆಚ್ ಹಾಕ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥವನು, ಆಲೋಚನೆಗಳಿರ್ತಕ್ಕಂಥವನು. ವೋಟರ್ ಐಡಿ ಪ್ರಕರಣದಲ್ಲಿ ಏನೇನಾಗಿದೆ, ಯಾರಿಗೆ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ, ಎಲ್ಲೆಲ್ಲಿ ಲಂಚ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಮಾತಾಡ್ಸದ? ಅದೇ ನನಗೆ ಗೊತ್ತಿಲ್ವಾ? ಏನೋ CBI ಗೊತ್ತಿದೆಯಂತೆ, ಗವರ್ನರ್ ಆಫೀಸ್ ಗೊತ್ತಿದೆಯಂತೆ, ಇಡಿ ಗೊತ್ತಿದೆಯಂತೆ. ಆ ಗವರ್ನರ್ ಇವ್ರನ್ನ ಗೇಟ್ ಒಳಗೆ ಬಿಟ್ಕೋಬಾರ್ದಾಗಿತ್ತು. ಇಂಥ ಒಬ್ಬ ಅತ್ಯಾಚಾರಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಕುಸಿತ ಮಾಡತಕ್ಕಂತ ಒಂದು ಪ್ರವೃತ್ತಿ ಇಟ್ಕೊಂಡಿರ್ತಕ್ಕಂಥವನ್ನ ಕರ್ಕೊಬಂದು ಏನ್ರಿ ಮಾಡ್ತಾರೆ ಗವರ್ನರ್ ಅವರು? ಇಡಿಗೆ ಕೊಡ್ಲಿ, ಇಡಿ ಏನ್ ನೋಡಿಲ್ಲ ಅನ್ಕೊಬಿಟ್ಟಿದ್ದಾನೆ, ಎದುರಿಸ್ತಾನೆ ಅಧಿಕಾರಿಗಳನ್ನ. ಇಡಿ ಇದೆ, CBI ಕೊಟ್ಬಿಟ್ಟಿದ್ದೀನಿ, ಬೋರ್ವೆಲ್ಲೇ ಇಲ್ಲ ಅಂತ ಎನ್ಕ್ವೈರಿ ಆಯ್ತಪ್ಪ. ಇವನ್ ಕ್ಷೇತ್ರದಲ್ಲಿ ಬೋರ್ವೆಲ್ಲೇ ಕೊರೆದಿಲ್ಲ ಅಂತ ರಾತ್ರಿ ಬೋರ್ವೆಲ್ ಕೊರೆಯಕ್ಕೆ ಶುರು ಮಾಡ್ಬಿಟ್ಟ. ಲೋಕಾಯುಕ್ತವರು ತನಿಖೆ ಮಾಡ್ತಾರೆ, 240-250 ಕೋಟಿ ರೂಪಾಯಿದು ಅಂತ ಹೇಳ್ಬಿಟ್ಟು ರಾತ್ರಿ ಟಾರ್ ಹಾಕಕ್ ಶುರು ಮಾಡ್ದ. ನಾಚಿಕೆ ಆಗಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ? ಏನ್ ಸಭ್ಯಸ್ಥ ಅಂತ? ಒಕ್ಳಿಗೆ 2 ಮಗಳನ್ನ, ತಾಯಂದಿರ್ನ ಮಂಚಕ್ಕೆ ಕರಿಯೋನು ಲಂಚ ಕೇಳ್ಬಿಟ್ಟು ಏನಿದೆ ಇವನ ಹತ್ರ?
ನಾನೇನೋ ಮಾತಾಡಬಾರ್ದು ಏನು ಮಾತಾಡಬಾರ್ದು, ಏನೋ ಅವನು ಯಾರೋ ಮೆಂಟ್ಲಾಗ್ಬಿಟ್ಟಿದ್ದಾನೆ, ಮೊಟ್ಟೆ ಬೇರೆ ಹೊಡೆದ್ಬಿಟ್ಟು ಅದೇನೋ ಶೂಟಿಂಗ್ ಮಾಡ್ಸಕ್ ಹೋಗಿ ಪಿಕ್ಚರ್ ತೆಗಿಯಕ್ ಹೋಗಿ ಮೊಟ್ಟೆ ಹೊಡೆದು ಆಸಿಡ್ ಬಿದ್ಬಿಟ್ಟು ಮೆಂಟ್ಲಾಗ್ಬಿಟ್ಟಿದ್ದಾನೆ, ಇನ್ಯಾಕೆ ಸುಮ್ಮನೆ ಅವನ ಬಗ್ಗೆ ಮಾತಾಡ್ಕೊಂಡು